ಎಲ್ಲರಿಗೂ ನಮಸ್ಕಾರ. ತುಂಬ ಜನ ಕೇಳ್ತಿದ್ರೆ ಏಕೀಕೃತ ಪಿಂಚಣಿ ಯೋಜನೆ ಯಾವಾಗ ಜಾರಿ ಅಂತ. ಓಕೆನಾ? ಸೊ ನಾನು ನಿಮಗೆ ಲೈವಲ್ಲೇ ತೋರಿಸ್ತಿದ್ದೀನಿ ನೋಡಿ, ಇದು ನ್ಯೂಸ್ದು. ಇದು ಕೂಡ ಅಪ್ಡೇಟ್ ಆಗಿದೆ. ಓಕೆನಾ? ಸೊ ಏಪ್ರಿಲ್ 1ರಿಂದ ಏಕೀಕೃತ ಪಿಂಚಣಿ ಜಾರಿ ಅಧಿಸೂಚನೆ ಪ್ರಕಟಿಸಿದ ಕೇಂದ್ರ ಅಂತ ಕೊಟ್ಟಿದ್ದಾರೆ. ನೀವು ನೋಡ್ಬೋದು ಇಲ್ಲಿ ರಾಷ್ಟ್ರೀಯ ಪಿಂಚಣಿ ಯೋಜನೆ ಅಡಿ ಅಂದರೆ NPS ಇರುವ ಕೇಂದ್ರ ಸರ್ಕಾರಿ ನೌಕರರಿಗೆ ಮೂಲ ವೇತನ 50% ಪಿಂಚಣಿ ನೀಡುವ ಏಕೀಕೃತ ಪಿಂಚಣಿ ಯೋಜನೆ ಅಂತ ಹೇಳ್ತಾರೆ. ಓಕೆನಾ? UPS ಯೂನಿಫೈಡ್ ಪೆನ್ಷನ್ ಸ್ಕೀಮ್ ಅಂತ ಹೇಳ್ತಾರೆ ಇದನ್ನ. ಕೇಂದ್ರ ಹಣಕಾಸು ಸಚಿವಾಲಯವು ಅಧಿಸೂಚನೆ ಪ್ರಕಟಿಸಿದೆ. ಓಕೆನಾ? ಸೊ ಒಟ್ಟಾರೆ ನೋಡೋದಾದ್ರೆ ಕಳೆದ ವರ್ಷ ಆಗಸ್ಟ್ನಲ್ಲಿ ಈ ಒಂದು ಸಚಿವ ಸಂಪುಟ ಸಭೆ ಈ ಹೊಸ ಯೋಜನೆಗೆ ನರೇಂದ್ರ ಮೋದಿ ಸರ್ಕಾರ ಅನುಮೋದನೆ ನೀಡಿತ್ತು. ಓಕೆನಾ? ಹೀಗಾಗಿ ಏಪ್ರಿಲ್ 1ರಿಂದ ಇದು ಅಧಿಕೃತವಾಗಿ ಜಾರಿಗೆ ಬರಲಿದೆ ಅಂತ ಹೇಳಿದ್ದಾರೆ. 2004ರ ಜನವರಿ 1ರಿಂದ ಕೆಲಸಕ್ಕೆ ಸೇರಿದ ಕೇಂದ್ರ ಸರ್ಕಾರಿ ನೌಕರರಿಗೆ NPS ಜಾರಿಯಲ್ಲಿದೆ. ಇದರಡಿಯಲ್ಲಿ ಒಟ್ಟು 23 ಲಕ್ಷ ನೌಕರರಿದ್ದಾರೆ. ಇವಾಗ ಈ ನೌಕರರು UPS ಆಯ್ಕೆ ಮಾಡಿಕೊಳ್ಳಬಹುದು. ಅಂದರೆ NPS ಇಂದ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಇಂದ ಯೂನಿಫೈಡ್ ಪೆನ್ಷನ್ ಸ್ಕೀಮ್ಗೆ ಅವರು ಬರಬಹುದು. ಅವರು ಆಯ್ಕೆ ಮಾಡಿಕೊಳ್ಳೋ ಒಂದು ಅಧಿಕಾರನ ಅವ್ರಿಗೆ ಕೊಟ್ಟಿದ್ದಾರೆ. ಅಥವಾ ಹಾಲಿ ಇರುವ NPS ನಲ್ಲಿಯೇ ಮುಂದುವರೆಯಬಹುದಾಗಿದೆ. ನನಗೆ NPS ಇಷ್ಟ ಇಲ್ಲ ಅಂದರೆ ನಾನು ಯೂನಿಫೈಡ್ ಪೆನ್ಷನ್ ಸ್ಕೀಮ್ಗೆ ಬರ್ಬೋದು. ಇಲ್ಲ ನನಗೆ NPS ಬೇಕು ಅಂದರೆ ನೀವು ಅಲ್ಲೂ ಕೂಡ ಇರ್ಬೋದು ಅನ್ನೋದು ಇವರ ಒಂದು ವಾದ ಆಗಿದೆ. ಯಾರಿಗೆ ಕೂಡ ಅವರು ಫೋರ್ಸ್ ಮಾಡ್ತಾ ಇಲ್ಲ. ಸೊ ನಿಮಗೆ ಇಷ್ಟ ಇದ್ರೆ ನೀವು ಯೂನಿಫೈಡ್ ಪೆನ್ಷನ್ ಸ್ಕೀಮ್ನ ನೀವು ತಗೋಬಹುದು. ಇನ್ನು ಉದ್ಯೋಗಿಯು ಸೇವೆಯಿಂದ ವಜಾಗೊಂಡರೆ ಯೋಜನೆಯಡಿ ಸೌಲಭ್ಯ ಲಭಿಸುವುದಿಲ್ಲ ಅಂತ ಸರ್ಕಾರ, ಅಂದರೆ ಏನಾದರೂ ನೀವು ಸಸ್ಪೆಂಡ್ ಆದರೆ ವಜಾಗೊಂಡ್ರೆ ಈ ಒಂದು ಸೌಲಭ್ಯ ಸಿಗಲ್ಲ ಅಂತ ಹೇಳಿದ್ದಾರೆ. ಕನಿಷ್ಠ 25 ವರ್ಷದವರೆಗೆ ಸೇವೆ ಸಲ್ಲಿಸಿದ ನಿವೃತ್ತಿ ಇಂದಿನ 12 ತಿಂಗಳ ಸರಾಸರಿ ಮೂಲ ವೇತನದ ಕನಿಷ್ಠ 50ರಷ್ಟು ಪಿಂಚಣಿ ಸಿಗುತ್ತೆ ಅಂತ ಹೇಳಿದ್ದಾರೆ. ಕನಿಷ್ಠ 10 ವರ್ಷ ಸೇವೆ ಸಲ್ಲಿಸಿದ ಬಳಿಕ ನಿವೃತ್ತಿ ಹೊಂದುವುದು ಅಂದರೆ ನೌಕರರಿಗೆ ಮಾಸಿಕ 10,000 ಪಿಂಚಣಿ ದೊರೆಯಲಿದೆ ಅಂತ ಹೇಳಿದ್ದಾರೆ. ಏಪ್ರಿಲ್ 1ರಿಂದ ಇದು ಬರ್ತಿದೆ. ಸೊ ಯಾರೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ಇದ್ದೀರಾ ಅವರು ನೋಡ್ಕೋಬಹುದು, ನಾನು ಯೂನಿಫೈಡ್ ಪೆನ್ಷನ್ ಸ್ಕೀಮ್ಗೆ ಹೋದ್ರೆ ಒಳ್ಳೇದಾ ಅಥವಾ ನ್ಯಾಷನಲ್ ಪೆನ್ಷನ್ ಸ್ಕೀಮಲ್ಲಿ ಕಂಟಿನ್ಯೂ ಮಾಡಬೇಕಾ. ಸೊ ಇದು ಇವತ್ತಿನ ಒಂದು ಅಪ್ಡೇಟ್ ಆಗಿದೆ. ಇನ್ನೊಂದೇನೆಂದರೆ ಇಲ್ಲಿ ಕರ್ನಾಟಕ ಸರ್ಕಾರಕ್ಕೂ ಕೂಡ ಅಂದರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಕೂಡ ತುಂಬ ಫೋರ್ಸ್ ಮಾಡ್ತಾ ಇದ್ದಾರೆ. ನಮಗೆ NPS ಬೇಡ, ಓಲ್ಡ್ ಪೆನ್ಷನ್ ಸ್ಕೀಮು. ಇಲ್ಲಿ ಕೇಂದ್ರ ಸರ್ಕಾರ ಏನು ಮಾಡ್ತಿದೆ, NPS ಇಂದ ಯೂನಿಫೈಡ್ ಪೆನ್ಷನ್ ಸ್ಕೀಮ್ UPSಗೆ ಬನ್ನಿ ಅಂದರೆ ಇಲ್ಲಿ ಜನ ಏನು ಕೇಳ್ತಿದ್ದಾರೆ ಅಂದರೆ ನಮಗೆ ಬೇಕಾಗಿರೋದು NPS ಅಲ್ಲ, OPS ಬೇಕು, ಓಲ್ಡ್ ಪೆನ್ಷನ್ ಸ್ಕೀಮ್ ಏನಿದೆ ಅದು ನಮಗೆ ಬರಬೇಕು ಅನ್ನೋದು ಇಲ್ಲಿ ಕರ್ನಾಟಕ ಒಂದು ಸರ್ಕಾರಿ ನೌಕರರ ವಾದ ಆಗಿದೆ. ಇನ್ನೊಂದೇನೆಂದರೆ ಕರ್ನಾಟಕ ಸರ್ಕಾರ ಈ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆ ಪ್ರಣಾಳಿಕೆಯಲ್ಲಿ ಮೆನ್ಷನ್ ಮಾಡಿತ್ತು, ನಾವು NPSನ ರದ್ದುಗೊಳಿಸಿ OPSನ ಜಾರಿ ಮಾಡ್ತೀವಿ. ಯಾವ ರೀತಿ ಇವಾಗ ಗೃಹಲಕ್ಷ್ಮಿ ಯೋಜನೆ ಕೊಟ್ಟಿದ್ದಾರೆ, ಈ ತರ ಒಂದು ಫ್ರೀ ಬಸ್ಸಸ್ ಕೊಟ್ಟಿದ್ದಾರೆ, ಅದೇ ರೀತಿ ಆ ಪ್ರಣಾಳಿಕೆಯಲ್ಲಿ ನಾವು NPSನ ಕ್ಯಾನ್ಸಲ್ ಮಾಡಿ OPSನ ಮರುಜಾರಿ ಮಾಡ್ತೀವಿ ಅಂತ ಹೇಳಿದ್ರು. ಅವ್ರು ಹೇಳ್ತಾ ಇದ್ದಾರೆ ನಾವು ಕೂಡ ಒಂದು ಸಮಿತಿನ ರಚನೆ ಮಾಡಿದೀವಿ, ಅವರು ಅದನ್ನ ರಿವ್ಯೂ ಮಾಡ್ತಿದ್ದಾರೆ. ಲೈಕ್ ಅಂದ್ರೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿಲ್ಲ, ಯಾವುದೇ ಒಂದು ಡೆಡ್ ಲೈನ್ ಕೊಡದೆ ಒಂದು ಸಮಿತಿನ ರಚನೆ ಮಾಡಿದ್ದಾರೆ. ಸೊ ಇದು ಯಾವ ಮಟ್ಟಕ್ಕೆ ಅವರು ಅದನ್ನ ತರ್ತಾರೆ ಅದು ಏನಾದ್ರೂ ನೀವು ಓಲ್ಡ್ ಪೆನ್ಷನ್ ಸ್ಕೀಮ್ನ ಜಾರಿ ತಂದ್ರೆ ಕರ್ನಾಟಕ ಸರ್ಕಾರದ ಬೊಕ್ಕಸಕ್ಕೆ ಹೊಡೆತ ಬೀಳುತ್ತೆ. ಓಕೆನಾ? ಅದು ಒಂದು ಅವ್ರಿಗೆ ಪ್ರಾಬ್ಲಮ್ ಆಗ್ತಿದೆ. ಯಾಕಂದ್ರೆ ಫಿನಾನ್ಷಿಯಲಿ ತುಂಬಾ ಆಲ್ರೆಡಿ ಪ್ರಾಬ್ಲಮ್ ಅಲ್ಲಿದ್ದಾರೆ. ಯಾವುದೇ ಒಂದು ಅಭಿವೃದ್ಧಿ ಕಾರ್ಯ ಆಗ್ತಿಲ್ಲ ಅನ್ನೋದು ಒಂದು ಜನಗಳ ಮಾತಾಗಿದೆ ಅಲ್ವಾ ಇಲ್ಲಿ. ಯಾಕೆಂದ್ರೆ ಫ್ರೀ ಕೊಟ್ಟಿದ್ದಾರೆ, ಯಾವುದೇ ಒಂದು ಅಭಿವೃದ್ಧಿ ಆಗ್ತಾ ಇಲ್ಲ, ಅಭಿವೃದ್ಧಿ ಕಾರ್ಯಗಳನ್ನ ಕೈಗೊಂಡಿಲ್ಲ ಅನ್ನೋದು ಜನರ ವಾದ ಕೂಡ ಆಗಿದೆ. ಸೊ ಕಾದ್ ನೋಡ್ಬೇಕು ಇಲ್ಲಿ ನಮ್ಮ ರಾಜ್ಯ ಸರ್ಕಾರ ಏನ್ ಆಕ್ಷನ್ ತಗೊಳುತ್ತೆ ಅಂತ. ಸೊ ಇನ್ನೊಂದೇನಂದ್ರೆ ಇಲ್ಲಿ ಕೇಂದ್ರ ಸರ್ಕಾರ UPSನ ಏಪ್ರಿಲ್ 1ರಿಂದ ಏಕೀಕೃತ ಪಿಂಚಣಿ ಯೋಜನೆ ಏನಿದೆ ಅದನ್ನ ಜಾರಿ ಮಾಡ್ತಾ ಇದ್ದಾರೆ. ಸೊ ಯಾರೆಲ್ಲ ಸೆಲೆಕ್ಟ್ ಮಾಡ್ಕೋಬಹುದು ಅದು ಅವ್ರಿಗೆ ಬಿಟ್ಟಿರೋ ಚಾಯ್ಸ್ ಆಗಿದೆ. ಓಕೆನಾ? ಇದೇ ರೀತಿ ಒಂದು ಹೆಚ್ಚಿನ ಮಾಹಿತಿಗಾಗಿ ಅಥವಾ ಅಪ್ಡೇಟ್ಗಾಗಿ ನನ್ನ YouTube ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಧನ್ಯವಾದಗಳು.